ರಾಜ್ಯದ ಮತ್ತೊಂದು ಪ್ರಮುಖ ಜಲಾಶಯ ಅಂತಂದರೆ ಅದು ತುಂಗಭದ್ರಾ ಜಲಾಶಯ. ತುಂಗಭದ್ರಾ ಜಲಾಶಯದಿಂದ ಈಗ ಅಪಾರ ಪ್ರಮಾಣದ ನೀರನ್ನು ಹೊರಕ್ಕೆ ಬಿಡಲಾಗಿದೆ. ಹತ್ತತ್ರ 1.5 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಹಾಗಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಪುರ ಬಳಿ ದೃಶ್ಯ ವೈಭವವನ್ನು ನೋಡಬೇಕಿವಾಗ. ಹಚ್ಚ ಹಸಿರಿನ ಮಧ್ಯೆ ರಭಸವಾಗಿ ಹರಿತಾ ಇದೆ ತುಂಗಭದ್ರಾ ನದಿ. ಬಾಲಾಂಜನೇಯ ದೇವಸ್ಥಾನದ ಗರುಡ ಬೆಟ್ಟದ ಮೇಲಿಂದ ಈ ದೃಶ್ಯಗಳು ಸರಿಯಾಗಿದೆ, ತೋರಿಸ್ತೀವಿ ನಾವು ನಿಮಗೆ. ನಮ್ಮ ಪ್ರತಿನಿಧಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಿತಿ ಹೇಗಿತ್ತು ನೋಡಿ. ತುಂಗಭದ್ರಾ ನದಿ ಎಷ್ಟು ರಭಸವಾಗಿ ಹರಿತಾ ಇದೆ ಅಂತಕ್ಕಂಥದ್ದು. ಡ್ಯಾಮಿಂದ ನೀರು ಬಿಟ್ಟಂತಹ ಹಿನ್ನೆಲೆಯಲ್ಲಿ ತನ್ನ ವಿಸ್ತಾರತೆಯನ್ನು ಅಗಲ ಮಾಡಿಕೊಂಡಿದೆ. ಇನ್ನೂ ವಿಸ್ತಾರಕ್ಕೆ ಹರಿಯುತ್ತೆ, ನೀರು ಜಾಸ್ತಿ ಬಿಡ್ತಾ 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 ಹಾಗೆ ಕಾಣಿಸ್ತಾ ಇದೆ ನೋಡಿ. ತುಂಗಭದ್ರಾ ಜಲಾಶಯದಿಂದ 1 ಲಕ್ಷದಿಂದ 1.5 ಲಕ್ಷ ಕ್ಯೂಸೆಕ್ ತನಕ ನೀರು ಬಿಟ್ಟಿದ್ದಾರೆ. ಇದಿನ್ನೂ ಮುಂದುವರಿಯುತ್ತೆ, ಒಂದೇ ದಿನ ಅಲ್ಲ ಇದು, ಒಂದೇ ದಿನಕ್ಕೆ ನೀರು ಹೋಗಲ್ಲ. ಆ ಪರಿಪ್ರಮಾಣದ ನೀರು ಬಿಟ್ಟಾಗ ಹೇಗೆ ಕಾಣುತ್ತೆ ಆ ವಿಹಂಗಮ ದೃಶ್ಯ ಅಂತ. ಅದು ಗಂಗಾವತಿ ಬಳಿ ಇರತಕ್ಕಂಥ ಸಾಣಾಪುರ ಅಂತ. ಎಲ್ಲರೂ ಎಲ್ಲ ಜಾಗಕ್ಕೂ ಹೋಗಿ ನೋಡೋಕ್ಕಾಗಲ್ಲ. ಆ ಸಾಣಾಪುರದ ಬಳಿಯ ದೃಶ್ಯ ವೈಭವ ನೀವೀಗ ನೋಡ್ತಾ ಇದ್ದೀರ. ರೈತರ ಜೀವನಾಡಿಯಾಗಿರುವಂಥ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈಗ ತುಂಗಭದ್ರಾ ಜಲಾಶಯದಿಂದ 1,50,000 ಕ್ಯೂಸೆಕ್ಸ್ ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದೆ. ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಇರುವಂಥ ಬಾಲಾಂಜನೇಯ ದೇವಸ್ಥಾನದ ಮೇಲಿಂದ ನಿಮ್ಮ ದೃಶ್ಯದ ಮೂಲಕ ಏನಂದರೆ ನದಿ ಹರಿತಿರುವ ದೃಶ್ಯವನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಪಾಯದ ಮಟ್ಟ ಮೀರಿ ಅಂದರೆ ನದಿ ಹರಿತಾ ಇದೆ. ಸುತ್ತಮುತ್ತಲು ನೋಡ್ತಾ ಇರ್ಬೋದು ಗುಡ್ಡಗಳ ನಡುವೆ ಮತ್ತು ದಟ್ಟವಾದಂಥ ಅರಣ್ಯ ಅಂದರೆ ಕಾಡಿನ ಮಧ್ಯೆಯಿಂದ ನದಿ ಯಾವ ರೀತಿ ಹರಿತಾ ನೋಡ್ತಾ ಇರ್ಬೋದು. ತನಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮೂಲಕ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನದಿ ಪಕ್ಕ ಇರುವಂಥ ಹೊಲ ಗದ್ದೆಗಳಿಗೆ ಸಹ ನೀರು ನುಗ್ತಾ ಇದೆ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ವಿಜಯನಗರ ಜಿಲ್ಲೆಯ ಹಂಪಿ, ಐತಿಹಾಸಿಕವಾಗಿರುವಂಥ ಹಂಪಿ ಸಹ ಅಂದರೆ ನದಿ ಪಕ್ಕ ಇರುವಂಥ ಹಂಪಿ ಸಹ ಕಾಣಬಹುದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದೆ ಅಂದರೆ ಇದು ಮೇಲಿಂದ ಅಂದರೆ ಬಾಲಾಂಜನೇಯ ದೇವಸ್ಥಾನದ ಮೇಲಿಂದ ಈ ಸುಂದರವಾದ ಮನೋಹರವಾದ ದೃಶ್ಯಗಳು ಕಾಣಸಿಗ್ತವೆ. ಯಾಕಂದರೆ ಸುಂದರವಾದ ಬೆಟ್ಟಗಳ ನಡುವೆ ನದಿ ಏನಂದರೆ ತನ್ನ ನದಿ ಅಪಾಯದ ಮಟ್ಟ ನೀರು ಹರಿತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ದೃಶ್ಯದಲ್ಲಿ ಸಾಣಾಪುರ ಭಾಗದಲ್ಲಿ ಅಂದರೆ ಈಗಾಗಲೇ ಈ ಗಂಗಾವತಿ ಅಂದರೆ ಸಾಕು ಭತ್ತದ ಕಣಜ ಅಂತಾರೆ. ಈಗ ನೋಡ್ತಾ ಇರೋ ದೃಶ್ಯದಲ್ಲಿ ಭತ್ತ ಈಗಾಗಲೇ ನಾಟಿ ಮಾಡಿದ್ದಾರೆ, ಭತ್ತ ಗದ್ದೆಯಲ್ಲಿ ಹಚ್ಚಿದ್ದಾರೆ. ಹಸಿರು ಏನಂದರೆ ಹಸಿರಾಗಿ ಮಾರ್ಪಟ್ಟಿದೆ ಎಲ್ಲ ಕಡೆ. ಅಂದರೆ ಈ ಭಾಗದಲ್ಲಿ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಇದೆ. ಆದರೆ ಮಲೆನಾಡಿನ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬರ್ತಿದ್ದ ಕಾರಣಕ್ಕೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಜುಲೈ ತಿಂಗಳಲ್ಲಿ ಭರ್ತಿಯಾಗಿದೆ. ಈಗಾಗಲೇ 1,50,000 ಕ್ಯೂಸೆಕ್ಸ್ ಅಂದರೆ ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಅದೇ ಪ್ರಮಾಣದಲ್ಲಿ ತುಂಗಭದ್ರಾ ಬಂದಿರುವಂಥ ಜಲಾಶಯಕ್ಕೆ ಬಂದಿರುವಂಥ ನೀರನ್ನು ಈ 33 ಕ್ರಸ್ಟ್ಗಟ್ಟುಗಳಲ್ಲಿ 1,50,000 ಕ್ಯೂಸೆಕ್ಸನ್ನು ನದಿಗೆ ಬಿಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತುಂಗಭದ್ರಾ ನದಿ ಅಂದ್ರೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಅಂದರೆ ಸುಂದರವಾದ ಮನಮೋಹಕವಾಗಿರುವಂಥ ದೃಶ್ಯಗಳು. ಗುಡ್ಡದ ನಡುವೆ ನದಿ ಹರಿತಾ ಇದೆ. ಇಂಥವೆಲ್ಲ ದೃಶ್ಯಗಳು ಕಾಣುವ ಸಿಗುವುದು ಸಣಪುರದಲ್ಲಿರುವಂತಹ ಬಾಲಾಂಜನೇಯ ದೇವಸ್ಥಾನದ ಮೇಲೆ, ಗುಡ್ಡದ ಮೇಲೆ ಮಾತ್ರ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಮುಖಂಡಗತಿ, ಪಬ್ಲಿಕ್ ಟಿವಿಗೆ ಕೊಪ್ಪಳ.